हेलो लोगोफोर बे भिडिअनि नुथायानो जाहैबाय बेंगलरनि आर्बान कम्पानिनि बिउटिशियन आरो आर्बान कम्पानियावहाय जेसेबां मानसिफोर दङ मावग्राफोर बिथांमोना बेयावहाय ज' जादों। आर्बान कम्पानिया गोदान रुल्स बानायबाय थादों आरो मावग्राफोरखौहाय हेरेसमेन्ट खालामदों। सिगां जेरैबायदि रुल्स दङमोन बेखौहाय बिथांमोना बोखारनानैहाय दायो अफिसावहाय गोदान रुल्स बानायनायनि थाखाय बिउटिशियनफ्रा बेयाव जमा जादों। लोगोसे जेसेबांखि मावग्राफोर दङ बिसोर गासैबो बेयावहाय जमा जादों। मानो होनब्ला बे गोदान रुल्सखौहाय बिसोरनि थाखाय बोखारनो बिसोरो बेयावहाय स्ल'गान खालामगोन आरो बेबायदि रुल्सखौहाय स्टप खालामनांगौ होननानैहाय बेयाव हजिख्रावनो थाखाय बिथांमोना बेयाव जमा जादों। बेनो जाहैबाय बेंगलरनिफ्राय रायजोफोर बे भिडिअआ नोंथांमोना नायलांबाय थादो। बिथांमोना मा स्ल'गान होयो आरो मा डिमान्ड खालामदों भिडिअनि गेजेरजोंनो बुजिलांनो हागोन। सुसाइड भी हो गया। हाँ यार ब्लॉक में कंपनी वीडियो भी है वही ಮಾಡ್ತಾ ಸುಸೈಡ್ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ತಿಲ್ಲ ಮತ್ತೆ ನಮ್ದು ಎಲ್ಲ ಬ್ಯೂಟಿಷಿಯನ್ಸ್ ಪ್ರೊಫೈಲ್ ಬ್ಲಾಕ್ ಮಾಡ್ತಿದ್ದಾರೆ ಹಲೋ भाई गाँव कदर करेंगे तो कहाँ हो जाएगी यार। लड़कियों को यही देखा फिर नांगौ ये ना ये नहीं मिलना ये गिदु खाम लैखो लोदि मात्र भिउस जादों।
ज्वाइन करवा रहा है 40 डेज में ट्रेनिंग देके फील्ड में खड़ा कर देंगे करके बोला। हम लोग यहाँ पे 7-8 साल से काम कर रहा है। हम लोगों के साइड से कभी कभी मिस्टेक होता है। तुम 40 दिन में क्या खड़ा करोगे? क्या खड़ा करोगे? कौन सा ब्यूटिशियन खड़ा करोगे? दिखाओ हम लोगों को भी, दिखाओ हम भी देखते हैं। सबको ना ऐसे रोड पे लेने जाओ, वहाँ पर रोड सुनेंगे जब पता चलेगा। यहाँ पे कोई नहीं सुनता, यहाँ पे कोई नहीं सुनता, यहाँ पे कोई नहीं सुन रहा है। सबको बाहर लेके जाओ जब और पब्लिक जमा होगी जब पता चलेगा। 7 years पहले हम लोग यहाँ पे आए थे ना, 20-30 पार्टनर से नहीं था। अभी छुट्टी चाहिए ना, पहले ऐसा कुछ भी रूल्स नहीं था। ID ಚೆಕ್ ಮಾಡೋದಕ್ಕೂ ಎಲ್ಲ ಚಾರ್ಜಸ್ ಇರುತ್ತೆ ನಮಗೆ. ಈವನ್ ಟ್ರೈನಿಂಗ್ ಕಿಟ್ ಅಂತ ಹೇಳಿ 10,000 ಚಾರ್ಜ್ ಮಾಡ್ತಾರೆ, ಎಂಕ್ವೈರಿ ಅಂತೆಲ್ಲ ಹೇಳಿ 2,000 ಚಾರ್ಜ್ ಮಾಡ್ತಾರೆ. 20 ಡೇಸ್ ಟ್ರೈನಿಂಗ್ ಆದಮೇಲೆ ಮತ್ತೆ 30,000 ಚಾರ್ಜ್ ಮಾಡ್ತಾರೆ ಪ್ರಾಡಕ್ಟ್ ಕೊಡ್ತೀವಿ ಅಂತ. ಆ ಪ್ರಾಡಕ್ಟ್ ತಗೊಂಡು ನಾವು ವರ್ಕ್ ಸ್ಟಾರ್ಟ್ ಮಾಡೋದಕ್ಕೆ ಸಿಮ್ ರೀಚಾರ್ಜ್ ಮಾಡೋ ಥರ ಸಬ್ಸ್ಕ್ರಿಪ್ಷನ್ ರೀಚಾರ್ಜ್ ಮಾಡಿಕೊಂಡ್ರೆ ಲೀಸ್ ಕೊಡೋದು ಅಂತ ಹೇಳ್ತಾರೆ. ಸಬ್ಸ್ಕ್ರಿಪ್ಷನ್ ರೀಚಾರ್ಜ್ ಮಾಡಿದ್ರೆ 30 ಡೇಸ್ ಹಾಗೆ 30 ಡೇಸಲ್ಲಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದ್ಮೇಲೆ ಮತ್ತೆ ರೀಚಾರ್ಜ್ ಮಾಡಿ ಆಮೇಲೆ ರೀಚಾರ್ಜ್ ಮಾಡಿದ್ರೆ ಮತ್ತೆ ಅದು 2,500 ನಾವು ಪೇ ಮಾಡಿ ಲೀಡ್ಸ್ ತಗೊಂಡು ಲೀಡ್ಸ್ ಅಲ್ಲೂ ಕೂಡ ನಾವು ಕ್ರೆಡಿಟ್ ಪೇ ಮಾಡಬೇಕು. ಜಾಯ್ನಿಂಗ್ ಅಲ್ಲಿ ಯಾವುದು ಹೇಳಲ್ಲ, ಅಟ್ಲೀಸ್ಟ್ ಹೇಳ್ಬೇಕು ತಾನೇ. ಇಂಟರ್ವ್ಯೂನಲ್ಲಿ ನಮಗೆಲ್ಲ ಇನ್ಫಾರ್ಮ್ ಮಾಡಬೇಕು ಈ ಥರ ಇರುತ್ತೆ ಅಂತ ಕಂಡೀಷನ್. ಏನು ಹೇಳಲ್ಲ, ಜಾಯ್ನಿಂಗ್ ಅಲ್ಲಿ ಬರೀ 10,000 ಮಾತ್ರ ಹೇಳ್ಬೋದು. ಆಮೇಲೆ ಬ್ಯಾಕಪ್ ಎಲ್ಲ ರೀಚಾರ್ಜ್ ಮಾಡಿ ಇಷ್ಟು ಮಾಡಿ ಅಷ್ಟು ಮಾಡಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಅದು ಒಂದಿನ ಸಬ್ಸ್ಕ್ರಿಪ್ಷನ್ ಪೇ ಮಾಡೋದಷ್ಟೇ ಅಂದಿರ ಕ್ರೆಡಿಟ್ಸ್ ಕೊಡೋದು ನಮಗೆ ಗೊತ್ತೇ ಆಗೋದಿಲ್ಲ. 20% ಕಟ್ ಮಾಡಿದ್ದಾರೆ, 25% ಕಟ್ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಆನ್ಲೈನಲ್ಲಿ ಪೇ ಮಾಡ್ತಾರೆ ಕಸ್ಟಮರು, ಅದು ಕರೆಕ್ಟಾಗಿ ಅಮೌಂಟು ಬರಲ್ಲ. ಎಷ್ಟು ಕಟ್ ಮಾಡಿದ್ದಾರೆ, ಯಾಕೆ ಕಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಬೇರೆ ಎಲ್ಲ ಕಂಪ್ನಿನಲ್ಲೂ SOP ಟ್ರೈನಿಂಗ್ ಕೊಟ್ಟರೆ ಅದಕ್ಕೆ ಚಾರ್ಜಸ್ ಇಲ್ಲ. ಇಲ್ಲಿ ಅದಕ್ಕೂ 7,000 ಟ್ರೈನಿಂಗ್ ಚಾರ್ಜ್ ಅಂತ ಚಾರ್ಜ್ ಮಾಡೋದು, ಅದನ್ನು ನಮ್ಮ ಅಕೌಂಟಿಂದಲೇ ಕಟ್ ಮಾಡ್ತಾರೆ. ಪ್ರಾಡಕ್ಟ್ ನಾನು ಜಸ್ಟ್ ಇವಾಗ 1 month ಆಯಿತು ಸರ್ ಜಾಯ್ನಲ್ಲಿ. ನನ್ನ ಪಾರ್ಟ್ನರ್ 30 ಡೇಸ್ ಆಗಿದ್ದ ತಕ್ಷಣ ID ಬ್ಲಾಕ್ ಮಾಡ್ತಾರೆ. ಅದು ಮುಂಚೆನೇ ಹೇಳ್ಬೇಕು ತಾನೆ, ಸಬ್ಸ್ಕ್ರಿಪ್ಷನ್ ರೀಚಾರ್ಜ್ ಮಾಡಿದ್ರೆ ನಾವು ನಿಮಗೆ ಲೀಡ್ಸ್ ಕೊಡೋದು, ಇಲ್ಲಾಂದ್ರೆ ಲೀಡ್ಸ್ ಕೊಡಲ್ಲ ಅಂತ ಏನು ಹೇಳೋದಿಲ್ಲ, ಜಾಯಿನ್ ಮಾಡಿಸ್ಕೊಂಡ್ಬಿಡ್ತಾರೆ. ಅದರಿಂದ ಇಲ್ಲಿ ಪ್ರಾಬ್ಲಮ್ ಆಗಿರೋದೇನೆಂದರೆ ಇರೋ ಪಾರ್ಟ್ನರ್ಸ್ಗೆ ಲೀಡ್ಸ್ಗಳಿಲ್ಲ. ಬಟ್ ಎಲ್ಲರೂ ನ್ಯೂ ಜಾಯ್ನರ್ಸ್ನ ತಗೊಳ್ಳೋದು ಏನಕ್ಕೆ ಅಂದರೆ 40,000 ಪೇ ಮಾಡಿಸ್ಕೊಬೋದಲ್ಲ ಎಲ್ಲ ಟೋಟಲ್ ಆಗಿ. ಅವ್ರನ್ನ ನ್ಯೂ ಜಾಯ್ನರ್ಸ್ನ ತಗೊಳ್ಳೋದು, ಇರೋದೆಲ್ಲರೂ ಬ್ಲಾಕ್ ಮಾಡೋದು, ಏನಾದರೂ ಒಂದಲ್ಲ ಒಂದು ರೀಸನ್ ಕೊಟ್ಟು ಬ್ಲಾಕ್ ಮಾಡೋದು. ಇದು ಪ್ರಾಬ್ಲಮ್. ಕ್ಯಾನ್ಸಲೇಷನ್ ಏನಾದರೂ ಆಯಿತು ಅಂತ ಅಂದರೆ ಏನು ಹೇಳಲ್ಲ ಕೇಳಲ್ಲ. ಪರ್ಸನಲ್ ರೀಸನ್ಸ್ ಏನಾದರೂ ಇತ್ತು ಅಂತಂದರೆ ಅನ್ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅನ್ಬ್ಲಾಕ್ ಮಾಡಲ್ಲ. ಪರ್ಮನೆಂಟ್ ಬ್ಲಾಕ್ ಮಾಡಿ ಬಿಸಾಕ್ತಾರೆ. ಮತ್ತೆ ಹೊಸ ಪ್ರೋಸ್ನ ತಗೋತಾ ಇರ್ತಾರೆ ಅಂದರೆ ಅಮೌಂಟ್ ಕಟ್ಟಿಸ್ಕೊಂಡು ತಗೋತಾರೆ. ಮತ್ತೆ ರೇಟಿಂಗ್ ಏನಾದರೂ ಒಂಚೂರು ಏನಾದರೂ ಡ್ಯಾಮೇಜ್ ಆಗಿ ಕೊಡ್ತು ಅಂತ ನಾವು ಎಷ್ಟೇ ಸರ್ವಿಸ್ ಚೆನ್ನಾಗಿ ಮಾಡಿದ್ರು ಕೂಡ ಒಂದು ಸ್ವಲ್ಪ ರೇಟಿಂಗ್ ಕಡಿಮೆ ಆಯಿತು ಅಂತಂದರೆ ಅದನ್ನು ನಮ್ಮ ಮೇಲೆ ಬಿಡುತ್ತೆ. ಅದಾದ ರೇಟಿಂಗ್ ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ಬ್ಲಾಕ್ ಮಾಡಾಕ್ತಾರೆ. ಅದಾದಮೇಲೆ ಕ್ಯಾಲೆಂಡರ್ ಮಾರ್ಕಿಂಗ್ ಅಂತ ಪ್ರತಿಯೊಂದು ಇದು ಮಾಡ್ತಾ ಹೋಗ್ತಾರೆ. ಎಲ್ಲರೂ ಏನೇನು ಮಾಡಬೇಕು ಬ್ಲಾಕ್ ಮಾಡೋದಕ್ಕೋಸ್ಕರ. ಏನಾದರೂ ಒಂದಲ್ಲ ಒಂದು ರೀಸನ್ನಿಂದ ID ಬ್ಲಾಕ್ ಮಾಡಿಬಿಡ್ತಾರೆ ಅನ್ನೋ ರೀಸನ್ಗೆ ಫ್ರಸ್ಟ್ರೇಷನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಬಿಸಿಲಲ್ಲಿ ಕತ್ತೆ ಥರ ನಾಯಿಗಳ ಥರ ತಿರ್ಕೊಂಡು ರೋಡ್ನ ಹೋಗಿ ಅಷ್ಟು ಬಿಲ್ಡಿಂಗಲ್ಲಿ ಒಂದೊಂದು ಬಿಲ್ಡಿಂಗಲ್ಲಿ ಲಿಫ್ಟ್ ಇರಲ್ಲ, ಮೆಟ್ಲು ಹತ್ಕೊಂಡು ಲಗೇಜ್ಗಳು ಎತ್ಕೊಂಡೆಲ್ಲ ಹೋಗಿ ವರ್ಕ್ ಮಾಡ್ತೀವಿ. ಆದ್ರೂ ID ಬ್ಲಾಕ್ ಮಾಡ್ಬೇಕಾದ್ರೆ ಅನ್ನೋ ಫ್ರಸ್ಟ್ರೇಷನಲ್ಲಿ ಆಗೋದು ಇಲ್ಲೇ ಬರಲ್ಲ. ಆ ಫ್ರಸ್ಟ್ರೇಷನಲ್ಲಿ ಡೆಲ್ಲಿನಲ್ಲಿ ಒಂದು ಸೂಸೈಡೇ ಮಾಡ್ಕೊಂಡಿದೆ, ಅದು ವಿಡಿಯೋ ಕೂಡ ಇದೆ. ಆದರೂ ಇವ್ರು ಯಾವುದೂ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಪ್ರೇಮ ಅಂತ ಸರ್. ಇನ್ನೊಂದು ವಿಷಯ ದೊಡ್ಡದು ಏನಂತ ಹೇಳಿದ್ರೆ ಟ್ರೈನರ್ಸ್ಗಳನ್ನ ನಮ್ಮನ್ನ ಸ್ಲೇವ್ಸ್ ಅಂತ ಚೀಪಾಗಿ ಟ್ರೀಟ್ ಮಾಡ್ತಾರೆ ಸರ್. ಒಂದು ಹುಡುಗಿ ಹೊಡೆದಿದ್ದಾರೆ ಆ್ಯಕ್ಚುಲಿ. ಏನು ರೈಟ್ಸ್ ಇಲ್ಲ ಹೊಡೆಯೋದಕ್ಕೆ. ಅವರು ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಇಂಟರ್ವ್ಯೂನಲ್ಲಿ. ಅವ್ರಿಗೇನಾದರೂ ಕೆಲಸ ಬರಲ್ವಾ, ಕರೆಕ್ಟಾಗಿ ಬರುತ್ತಾ ಇಲ್ವಾ, ಅದು ಇಂಟರ್ವ್ಯೂನ ಚೆಕ್ ಮಾಡಬೇಕು ತಾನೆ. ಅವ್ರದ್ದು ಸ್ಕಿಲ್ ಯಾವ ಲೆವೆಲಲ್ಲಿದೆ, ಹೇಗೆ ಮಾಡ್ತಾರೆ ಅಂತ. ಅದಾದ್ಮೇಲೆ ತಾನೇ ತಗೊಳ್ತಾರೆ ಕೆಲಸಕ್ಕೆ. ಸುಮ್ಮನೆ ಫ್ರೆಶರ್ಸ್ನೆಲ್ಲ ತಗೊಳ್ಳೋದು, ಏನಾದರೂ ಪ್ರಾಬ್ಲಮ್ ಹೇಳ್ಕೊಂಡು ಮತ್ತೆ ರಿಮೂವ್ ಮಾಡೋದು. ದುಡ್ಡು ನಮ್ಗೆ ಎಲ್ಲಿಂದ ಬರುತ್ತೆ ಸರ್? ನೀವು ಫ್ರೀಯಾಗಿ ಸೇರ್ಸ್ಕೊತಾ ಇದ್ದಾರೆ ಕೆಲಸದನ್ನ. ಯಾಕಂದರೆ ಹೋಗಿ ಬಿಟ್ಟು ಇನ್ನೊಂದು ಕಡೆ ಹೋಗೋಣ ಅನ್ನೋದಕ್ಕೆ ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಮನ್ನೇ ಸ್ಲೇವ್ ಕಟ್ತಾರೆ ಟ್ರೀಟ್ ಮಾಡೋದು ಯಾವ ನ್ಯಾಯ? कमाओगे 2 लाख कमाओगे बोल के 50,000 के लालच में डाल रहे हो। सुन लो, कल के दिन आप लोग भी आने वाले हो ये प्लेटफॉर्म पे, है ना? यहाँ पे कोई भी 1
सबको इनफ से इनफ जॉब दो ताकि पार्टनर्स अपना जॉब डिलीवर कर पाए, ज्यादा से ज्यादा रिस्पॉन्ड कर पाए, क्योंकि सिर्फ हम लोग कर्नाटका से नहीं है, कोई असम से आए हैं तो कोई दार्जिलिंग, कोई किधर से है तो कोई किधर से, सब लोग अपना अपना फैमिली छोड़ के आया है। सबको यहाँ पे काम चाहिए, काम करने के लिए आया है। आज का दिन हम लोगों के बदले में दूसरा लोगों को आप लोग पार्टनर बना के काम दे रहे हो तो ये हम नहीं मानेंगे। अगर सोना पहले अर्बन कंपनी नहीं था, पता है आप लोगों को, अर्बन कंपनी नहीं था, ये